ವಯನಾಡು ಭೂಕುಸಿತಕ್ಕೆ ಸೂಕ್ತವಾದಂತ ಪರಿಹಾರ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇದು ಮೋದಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ರಿಯಾಂಕಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನೂತನ ಸಂಸದೆ ವಯನಾಡಿಗೆ ಮೋದಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ರಿಯಾಂಕಾ ಸಿದ್ಧತೆ ಮಾಡಿಕೊಂಡಿರೋದು. ಸದನದ ಒಳಗೂ ಹೊರಗೂ ಪ್ರತಿಭಟನೆಗೆ ಸಿದ್ಧತೆ. ವಯನಾಡಿನಲ್ಲಿ ಏನು ದುರಂತ ಆಯಿತು ಅದಕ್ಕೆ ಸೂಕ್ತವಾದಂತ ಪರಿಹಾರ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅನ್ನೋದು ಇತ್ತೀಚೆಗಷ್ಟೇ ಗೆದ್ದಿರುವಂತ ನೂತನ ಸಂಸದೆ ಪ್ರಿಯಾಂಕಾ ಅಲ್ಲಿ ತಯಾರಾಗಿದ್ದಾರೆ. ಅಂದರೆ ವಯನಾಡು ಜನರ ಪರವಾಗಿ ಧ್ವನಿ ಎತ್ತೋಕೆ ಮೋದಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ರಿಯಾಂಕಾ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸೊ ಪ್ರಿಯಾಂಕಾ ನೇತೃತ್ವದ ವಯನಾಡಿಗೆ ಸಮರ್ಪಕ ಅಂದರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ನೇತೃತ್ವ ಇರುತ್ತೆ ಆ ಪ್ರತಿಭಟನೆಗೆ. ವಯನಾಡಿಗೆ ಸಮರ್ಪಕವಾದಂಥ ಪರಿಹಾರವನ್ನು ಇವರು ಕೊಟ್ಟಿಲ್ಲ. ಅದನ್ನು ಕೊಡಬೇಕು ಕೂಡಲೇ. ಭಾಳಷ್ಟು ಮಂದಿಗೆ ಇನ್ನೂ ಕೂಡ ಅಲ್ಲಿ ಏನು ಪರಿಹಾರ ಕೊಡಬೇಕಿರ್ಬೋದು, ಮನೆಯ ವ್ಯವಸ್ಥೆ ಇರ್ಬೋದು, ಮೂಲ ಸೌಕರ್ಯಗಳು ಇದ್ಯಾವುದಕ್ಕೂ ಕೂಡ ಅಲ್ಲಿ ಸೂಕ್ತವಾದಂಥ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ ಕೇಂದ್ರ ಸರ್ಕಾರ. ಹಾಗಾಗಿ ಕೂಡಲೇ ಪರಿಹಾರವನ್ನು ಒದಗಿಸಬೇಕು. ಈ ವಿಚಾರವಾಗಿ ಸದನದ ಒಳಗೂ ಹೊರಗೂ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಿದ್ಧತೆ ಆಗಿದೆ. ರಾಹುಲ್ ಗಾಂಧಿ ಮಾಜಿ ಸಂಸದರು ವಯನಾಡಿಗೆ, ಪ್ರಿಯಾಂಕಾ ಈಗ ಇತ್ತೀಚೆಗಷ್ಟೇ ಗೆದ್ದಿರುವಂಥವರು. ಸೊ ಗೆದ್ದ ಕೂಡಲೇ ಕೇಂದ್ರ ಸರ್ಕಾರದ ವಿರುದ್ಧ ನೇರವಾದಂಥ ಅಟ್ಯಾಕ್ ಮಾಡೋದಕ್ಕೆ ಈಗ ಪ್ರಿಯಾಂಕಾ ಮುಂದಾಗಿದ್ದಾರೆ. ಅಂದರೆ ಇದುವರೆಗೆ ಈ ಸಂಸತ್ತಿನ ಹೊರಗೆ ಹೋರಾಟ ಆಯಿತು ಪ್ರಿಯಾಂಕಾ ಅವರಿಗೆ. ಆದರೆ ಈಗ ಅವಕಾಶ ಸಿಕ್ಕಿದೆ. ಮೋದಿ ಅವರ ಮುಂದೆನೇ ನಿಂತು ಅಲ್ಲಿ ವಿಪಕ್ಷಗಳ ಕೇಂದ್ರ ಸರ್ಕಾರದ ಮುಂದೆ ನಿಂತು ಅಲ್ಲಿ ನಾಯಕರ ಮುಂದೆ ನಿಂತು ಧ್ವನಿ ಎತ್ತೋದಕ್ಕೆ.